ಇವತ್ತಿನ ಡಿಸೈನ್ ಆಗಿ ಸಿಂಪಲ್ಲಾಗಿ ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇಲ್ಲ. ಕ್ಯಾನ್ವಾಸ್ ಎಲ್ಲರೂ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ಕ್ಯಾನ್ವಾಸ್ ಏನು ಬೇಡ. ಇವತ್ತು ಸಿಂಪಲ್ಲಾಗಿ ಒಂದು ಡಿಸೈನ್ ತೋರಿಸ್ತೀನಿ. ತುಂಬಾ ಸಿಂಪಲ್ಲಾಗಿರುತ್ತೆ. ಇದಕ್ಕೆ ನಾನು ಉಪಯೋಗಿಸ್ತಾ ಇರೋದು ಥ್ರೆಡ್ ಪೈಪಿಂಗ್. ಆರಾಮಾಗಿ ಯೂಸ್ ಮಾಡ್ಬೋದು. ಚಿಕ್ಕ ಮಿಷಿನಲ್ಲೂ ಕೂಡ ಆರಾಮಾಗಿ ನೀವು ಇದನ್ನು ಮಾಡ್ಬೋದು, ಯೂಸ್ ಮಾಡ್ಬೋದು. ಈಗಲೂ ಟೇಪನ್ನು ಮರೆತು ಬಂದಿದ್ದೀನಿ. ಮತ್ತು ಸಾರಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಡಿಸೈನ್ ಹಾಕೋದನ್ನು ತೋರಿಸ್ತೀನಿ ನೋಡಿ. ಇದು ಬಂದು ನಾನು ಮೇನ್ ಫ್ಯಾಬ್ರಿಕಲ್ಲೇ ಮಾಡ್ತಾಯಿದ್ದೀನಿ. ಬ್ಲೌಸಿನ ಉದ್ದ ಬಂದು ತೋರಿಸ್ತೀನಿ ನೋಡಿ. 13 ಮುಕ್ಕಾಲಿತ್ತು. 14 ಮುಕ್ಕಾಲನ್ನು ಇಟ್ಕೊಂಡಿದ್ದೀನಿ ಬ್ಲೌಸಿನ ಉದ್ದ. ನೆಕ್ ಎದೆ ಸುತ್ತಳತೆ ಬಂದು ನೋಡಿ, ಎದೆ ಸುತ್ತಳತೆ ಬಂದು 10 ಅಂದರೆ 43 ಎದೆ ಸುತ್ತಳತೆದು. ನಾನಿಲ್ಲಿ 10 ಕಾಲ್ಗೆ ಹಾಕ್ಕೊಂಡಿದ್ದೀನಿ. 11 ಇಂಚಲ್ಲಿ 1/2 ಇಂಚ್ ಕಡಿಮೆ ತೆಗೆದುಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಬ್ಯಾಕಲ್ಲಿ ಹೆಚ್ಚಿಗೆ ತಗೊಳಕ್ಕೆ ಹೋಗಬೇಡಿ. ಫ್ರಂಟಲ್ಲಿ ಮಾತ್ರನೇ ಹೆಚ್ಚಿಗೆ ತೆಗೆದುಕೊಳ್ಳಿ. 1/4 ಇಂಚ್ ಮಾತ್ರ, ಅಲ್ಲೂ ಕೂಡ ಜಾಸ್ತಿ ಬೇಡ. ಏನು ಎದೆ ಸುತ್ತಳತೆ ಇರ್ತದೋ ಅದಕ್ಕೆ ಎಕ್ಸ್ಟ್ರಾ ತಗೊಳ್ಳಿ ಅಷ್ಟೇ. ಈಗ ನಾನು ಇದನ್ನು ಮಾಡ್ತಾಯಿದ್ದೀನಿ, ಏನೋ ನೆಕ್ಕನ್ನು ತೆಗೆದುಕೊತಾ ಇದ್ದೀನಿ ನೋಡಿ. ಇದಕ್ಕೆ ಬಂದು ನಾನು 3 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಏನು ಕಟ್ ಮಾಡ್ಕೊತೀವೋ ಅದೇ ಫೈನಲ್ ಆಗಿರುತ್ತೆ. 43 ಎದೆ ಸುತ್ತಳತೆ ಆಗಿರೋದ್ರಿಂದ ನಾನು ಇದಕ್ಕೆ 3 ಇಂಚು ತೆಗೆದುಕೊತಾ ಇದ್ದೀನಿ. ನೀವು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ 3 ಇಂಚ್ಗೆ, ಆದರೆ ಇದು ಬಂದು ಒಳಗಡೆಗೆ ಬರುತ್ತೆ, ಇನ್ನಾಗುತ್ತೆ ಡಿಸೈನ್. ಹಂಗಾಗಿ ನಿಮ್ಗೆ ಎಷ್ಟು ಕರೆಕ್ಟಾಗಿ ಡೀಪು ಅದನ್ನು ಇಟ್ಕೊಳ್ಳಿ. ನಾನು ಇವ್ರಿಗೆ 9 ಇಡ್ತಾ ಇದ್ದೀನಿ. ಇವ್ರಿಗೆ 9 ಇಂಚು ಡೀಪ್ ಬೇಕು ರಿಯಲ್ ಆಗಿ ನೋಡಿ. ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನೀವು ಇಲ್ಲಿಂದ ಎಷ್ಟಿರುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ನಾನು ಅರ್ಧಕ್ಕೆ 4.25ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿಂದ 1/2 ಇಂಚ್ ಈ ಕಡೆಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈಗ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ, ಹಿಂಗೆ ಸ್ಟಾರ್ಟ್ ಮಾಡಿ ಇಲ್ಲಿ ಒಂದು ಲೈನನ್ನು ಎಳ್ಕೊಳ್ಳಿ. ನಾವು ಲೈನ್ ಎಳ್ಕೊಂಡು ಇಲ್ಲಿ ಏನು 1/2 ಇಂಚ್ಗೆ ಹಾಕ್ಕೊತೀರೋ ಅದಕ್ಕೆ ಟಚ್ ಮಾಡಿ ಇದನ್ನು. ಮತ್ತು ಹಿಂಗೆ ಹೋಗ್ಬೇಕಾಗುತ್ತೆ. ಒಳಗಡೆಗೆ ಹೋಗಿ ನೋಡಿ, ಈ ಥರ ಒಳಗಡೆಗೆ ಹೋಗಿ ಒಳಗಡೆಗೆ ಬಂದು ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡಿ, ತಿರ್ಗಾ ಮತ್ತೆ ಎಸ್ ಥರ ನೋಡಿ, ಎಸ್ ಆ ಥರ ಬರಲಿ. ಬಂದು ಮತ್ತೆ ಹಿಂಗೆ ತೆಗೆದುಕೊಳ್ಳಿ. ಹಿಂಗೆ ತೆಗೆದುಕೊಂಡು ನೋಡಿ, ಹಿಂಗೆ ಹೋಗಿ ಇಲ್ಲಿ ಏನು ಮಾರ್ಕ್ ಹಾಕಿರ್ತೀರ ಇಲ್ಲಿ ನೀವು ಈ ಥರ, ಇಲ್ಲಿ ಏನು ಯು ಕೊಟ್ಟಿದ್ದೀವಿ ಅದಕ್ಕೆ ನೀವು ಈ ರೀತಿ ಕೊಡಬೇಕಾಗತ್ತೆ. ಈ ಥರನೇ ಕೊಡಬೇಕು ಫ್ರೆಂಡ್ಸ್, ಅವಾಗ ಮಾತ್ರನೇ ನಮಗೆ ಚೆನ್ನಾಗಿ ಬರೋದು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ನೋಡಿ. ಈ ರೀತಿ ಬರಬೇಕು. ಇದು ಬಂದು ಒಂದು ಊಜಿ ಥರ ಬರುತ್ತೆ, ಡಿಸೈನ್ ಬಂದು ಊಜಿ ಥರ ಬರುತ್ತೆ. ನಾನು ಇದನ್ನು ಇದರಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಏನರಲ್ಲಿ ಇದು ಹಿಂಗೆ ಬರುತ್ತೆ. ಲೈನಿಂಗ್ನಲ್ಲಿ ಹಾಕಿ ತೋರಿಸ್ತೀನಿ, ಆದರೆ ನಾನು ಕಟ್ ಮಾಡೋದು ಇದರೊಳಗೇನೆ. ಲೈನಿಂಗ್ನಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಯಾಕಂದರೆ ಡಾರ್ಕ್ ಇದೆಯಲ್ಲ, ಇದು ಕಾಣಿಸ್ತದೆ ಅಂದ್ಬಿಟ್ಟು ನೋಡಿ. ಬ್ಲೌಸ್ ಉದ್ದ ಇಷ್ಟಿರೋದ್ರಿಂದ ಈಗ ನಾನು ನೆಕ್ಕನ್ನು ಹಾಕ್ತಾಯಿದ್ದೀನಿ. 3 ಇಂಚ್ಗೆ ನೆಕ್ಕು ನೋಡಿ. 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. 3 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ. ಮತ್ತು ಇಲ್ಲಿಂದ 9 ಇಂಚ್ಗೆ ನಮಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನು ಇಟ್ಕೊಳ್ಳಿ. 9 ಇಂಚ್ಗೆ ಇಲ್ಲಿಂದ ಇಲ್ಲಿ ತೊಗೊಂಡ್ರು 1/2 ಇಂಚ್ ಒಳಗೆ ಹೋಗುತ್ತೆ ಅಂದರೆ ಇಲ್ಲಿ 1/2 ಇಂಚು ನಾವು ಶೋಲ್ಡರ್ಗೆ ಹಾಕ್ಕೊತೀವಲ್ಲ, ಹಂಗಾಗಿ 9 ಇಂಚ್ಗೆ ರೆಡಿ ತೆಗೆದುಕೊಳ್ಳಿ. ನಾವು ಒಂದು ಸ್ವಲ್ಪ ಇದು ಬಂದು 9:15, ಈಗ ರೆಡಿ ಬಂದು 9:15 ಬರುತ್ತೆ, ಆದರೆ ಸ್ಟಿಚಿಂಗ್ ಬಂದು 9ಕ್ಕೆ ಬರುತ್ತೆ. ಯಾಕೆ ಅಂದರೆ ಇಲ್ಲಿ ಸ್ಟಿಚ್ ಆಗ್ತೀವಲ್ಲ ಫ್ರೆಂಡ್ಸ್, ಶೋಲ್ಡರ್ ಅವಾಗ 1/2 ಇಂಚ್ ಆಗ್ತೀವಲ್ಲ, ಹಂಗಾಗಿ ನಾನು 9 ಇಂಚಿಗೆ ಮಾಡ್ಕೊತಾ ಇದ್ದೀನಿ. ಅವ್ರಿಗೆ 9 ಇಂಚಿಗೆ ಬೇಕು ಡಿಸೈನ್. ಹಂಗಾಗಿ ನೋಡಿ, ಇದನ್ನು ಒಂದು ಬಾಕ್ಸ್ ಎಳ್ಕೊಳ್ಳಿ ಕರೆಕ್ಟಾಗಿ 9ಕ್ಕೆ. ಅಂದರೆ ನಿಮ್ಗೆ 10 ಇಂಚ್ ಬೇಕಾ 10 ಇಂಚ್ಗೆ ಹಾಕ್ಕೊಳ್ಳಿ, 11 ಇಂಚ್ ಬೇಕಾ 11 ಇಂಚ್ಗೆ ಹಾಕ್ಕೊಳ್ಳಿ, 8 ಇಂಚ್ ಬೇಕಾ 8 ಇಂಚ್ಗೆ ಹಾಕ್ಕೊಳ್ಳಿ. ಆದರೆ ಇದು ಬಂದು 9 ಇಂಚು 10 ಇಂಚು 11 ಇಂಚು ಇವಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕಡಿಮೆ ಇರೋದಕ್ಕೆ ಈ ಡಿಸೈನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಮತ್ತು ಇವೆರಡರ ಮಧ್ಯೆ ನಿಮ್ಗೆ ಎಷ್ಟೇ 10 ಇಂಚ್ ತೊಗೊಂಡಿದ್ದೀರಾ 5ಕ್ಕೆ ಮಧ್ಯಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಾನು 4.25ಗೆ ಹಾಕ್ಕೊತಾ ಇದ್ದೀನಿ, ಅಥವಾ 4 ಇಂಚ್ಗೆ ಹಾಕ್ಕೊಬೋದು. ನಿಮಗೆ ಬಿಟ್ಟಿದ್ದು 4.25ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ. ಇಲ್ಲಿಂದ 4 ಇಂಚಿಂದ 1/2 ಇಂಚ್ಗೆ ಹಿಂಗೆ ಒಳಗೆ 1/2 ಇಂಚ್ಗೆ ಹಾಕ್ಕೊಬೇಕು, ತುಂಬ ಎಲ್ಲ ಬೇಡ. ಇದೇನಿರುತ್ತೋ ಇಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ನಾವು ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿ ನೋಡಿ. ಹಿಂಗೊಂದು ನಿಮ್ಮ ನೆಕ್ಕಿನ ಪಾರ್ಟ್ ಬಂದು ಏನಿರುತ್ತೆ ಅದನ್ನು ಹಿಂಗೆ ಹಾಕ್ಕೊಳ್ಳಿ, ನಮ್ಮ ಕಡೆಗೆ ಹಾಕ್ಕೊಳ್ಳಿ. ಆವಾಗ ನಿಮಗೆ ತುಂಬ ಈಸಿಯಾಗಿ ನೋಡಿ ಹಿಂಗೆ ಮಾರ್ಕ್ ಎಳಿಬೋದು ನೋಡಿ. ಹಿಂಗೆ ಎಳ್ಕೊಳ್ಳಿ. ಇದು ಬಂದು ಕರು ಎಷ್ಟು ಚೆನ್ನಾಗಿ ಬಂತು ನೋಡಿ. ಕರು ಅಕಸ್ಮಾತ್ ನೀವು ಇದಕ್ಕೆ ಫ್ರೆಂಚ್ ಕರ್ವ್ ಕೂಡ ಯೂಸ್ ಮಾಡ್ಬೋದು. ನಾನು ಫ್ರೆಂಚ್ ಕರ್ವನ್ನು ನೋಡೋಣ, ಯೂಸ್ ಮಾಡೋಣ, ಬರುತ್ತಾ ನೋಡೋಣ ನೋಡಿ.
ಫ್ರೆಂಚ್ ಕರ್ವ್ ಓಕೆ. ಇಲ್ಲಿಗೆ ನೋಡಿ, ಇಲ್ಲಿಗೆ ಇಟ್ಕೊಳ್ಳಿ, ಇಲ್ಲಿಗೆ ಹಿಂಗೆ ಇಟ್ಕೊಂಡು ಫ್ರೆಂಚ್ ಕರ್ವಲ್ಲಿ ಹಿಂಗೆ ಎಳ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ನೋಡಿ ಹಿಂಗೆ ಒಳಗೆ ಹೋಗಬೇಕು. ಇಲ್ಲಿಗೆ ಒಳಗೆ ತೊಗೊಂಡೆ, ಮತ್ತು ಹಿಂಗೆ ಒಳಗೆ ತೊಗೊಬೇಕು, ಹಿಂಗೆ ತೊಗೊಬೇಕು, ಒಳಗಡೆಗೆ ಹೋಗಬೇಕು. ಇದು ನೋಡಿ ಹಿಂಗೆ ಎಳ್ಕೊಳ್ಳಿ ಒಳಗಡೆಗೆ, ಮತ್ತು ಒಳಗೆ ಎಳೆದು ನೋಡಿ ಸ್ವಲ್ಪ ನೋಡಿ ಇಲ್ಲಿ ಒಳಗಡೆ ಮತ್ತೆ ಕರು ಹೋಗಬೇಕು ನೋಡಿ. ಈ ರೀತಿ ಇಲ್ಲಿ ಏನು ಮಾಡ್ಕೊಂಡಿರ್ತೀವಿ ನಾವು ಈ ಥರನೇ ಮಾಡಬೇಕು. ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿಯೇ ಬರಬೇಕು ಇದು ಡಿಸೈನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಒಂದು ಎಲಿಗೆಂಟ್ ಅಂತ ಏನಂತೀವಿ ಅದಿರುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹಿಂಗೆ ಕೊಡಬೇಕು ನೀವು. ಮತ್ತು ಇಲ್ಲಿ ಏನು ಮಾರ್ಕ್ ಹಾಕಿರ್ತೀವಿ ಅಲ್ಲಿಂದ 1/2 ಇಂಚಿಂದ ಮತ್ತೆ ನೀವು ಫ್ರೆಂಚ್ ಕರ್ವನ್ನೇ ಯೂಸ್ ಮಾಡಿ ನೋಡಿ. ಈ ರೀತಿ ನೀಟಾಗಿ ನೋಡಿ ಈ ರೀತಿ ಎಳ್ಕೊಳ್ಳಿ. ಫ್ರೆಂಚ್ ಕರ್ವ್ ಸಹಾಯನೇ ತೆಗೆದುಕೊಳ್ಳಿ ನೋಡಿ. ತುಂಬ ಎಲ್ಲ ಹೋಗಬೇಡಿ ನೋಡಿ. ಇಷ್ಟರಲ್ಲಿ 22 ಇಂಚ್ ಇಲ್ಲೇನೈತೆ ಇಲ್ಲಿಂದ ತೆಗೆದುಕೊಂಡು ನಾನು ಹಿಂಗೆ ಇಲ್ಲಿ ನಮ್ಮ ಎಡ್ಜೇನಿದೆ ಇದು, ಈ ಎಡ್ಜಿಗೆ 22ಕ್ಕೆ ಇಟ್ಕೊಳ್ಳಿ. ಫ್ರೆಂಚ್ ಕರ್ವ್ನಲ್ಲಿ ನೀವು ಎಷ್ಟು ಇಟ್ಕೊಂಡಿರ್ತೀರೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನನ್ನ ಪ್ರಕಾರ ಪರ್ಫೆಕ್ಟಾಗಿ ಫ್ರೆಂಚ್ ಕರ್ವ್ ಬರುತ್ತೆ ನೋಡಿ. 22ಕ್ಕೆ ಇಟ್ಕೊಳ್ಳಿ. ಈ ಎಡ್ಜಿಗೆ ಬರೋಂಗೆ ಈ ಮಾರ್ಕ್ ಏನಿದೆ ಇದು 22ಕ್ಕೆ ಇಟ್ಕೊಳ್ಳಿ. ಅಷ್ಟು ಕರ್ವು ತುಂಬ ಚೆನ್ನಾಗಿ ಬರುತ್ತೆ. ಆಯಿತಾ? ಈಗ ಇದನ್ನು ನಾನು ಇಲ್ಲಿ ಕಟ್ ಮಾಡ್ತಾ ಇಲ್ಲ, ಈಗ ನಿಮ್ಗೆ ಶೇಪನ್ನು ತೋರಿಸಿದ್ದೀನಿ ಅಷ್ಟೇ. ಯಾಕಂದರೆ ಇದನ್ನು ಅಟ್ಯಾಚ್ ಮಾಡಬೇಕು, ಏನನ್ನ ಥ್ರೆಡ್ ಪೈಪಿಂಗ್ ಕೊಡ್ತಾ ಇರೋದ್ರಿಂದ ನಾನು ಇಲ್ಲಿ ಕಟ್ ಮಾಡ್ತೀನಿ. ಮೇಯ್ನ್ ಫ್ಯಾಬ್ರಿಕನ್ನು ಕಟ್ ಮಾಡಬೇಕು, ಲೈನಿಂಗ್ ಕಟ್ ಮಾಡಬೇಡಿ. ಇಲ್ಲಿ ಗುಂಡ್ಪಿನ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ಈಗ ಇದನ್ನು ಕ್ಲೀನಾಗಿ ಸೇಮ್ ಅಲ್ಲೇನು ಮಾರ್ಕ್ ಮಾಡಿದ್ನೋ ಇಲ್ಲೂ ಕೂಡ ಅಷ್ಟೇ ಸೇಮ್ ಮಾರ್ಕ್ ಮಾಡಿದ್ದೀನಿ. ಈಗ ಇದನ್ನು ಕಟ್ ಮಾಡೋಣ. ನೋಡಿ ಎಷ್ಟು ಹಿಂಗೆ ಈ ಥರನೇ ಕಟ್ ಮಾಡಬೇಕು. ಹಿಂಗೆ ಬಂದು ಈಗ ಏನಿರುತ್ತೋ ಇಲ್ಲಿಗೆ ಹಿಂಗೆ ಕಟ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಹಿಂಗೆ ಬರಬೇಕು. ನಾವೇನು ಒಂದು ಇದು ಮಾಡ್ತೀವಿ ನಮ್ಮ ಏನು ಡೀಪ್ ಇರೋಂತಹ ಇದು ನೋಡಿ ಈ ರೀತಿ ಬರಬೇಕು. ಈ ರೀತಿ ಬರಬೇಕು, ಆವಾಗ ನಮ್ಮದು ಚೆನ್ನಾಗಿ ಕಾಣಿಸುತ್ತೆ. ಇವರು ತುಂಬ ಡೀಪ್ ಇಟ್ಕೊಳಲ್ಲ ಇರೋದ್ರಿಂದ ನೋಡಿ ಈ ಥರ ಇಷ್ಟೇ ಶೇಪ್ ಕೊಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಯಾವುದೇ ಒಂದು ಇದನ್ನು ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಪ್ಯಾಚ್ ವರ್ಕು ಆ ಥರ ಏನೂ ಕೊಡ್ತಾ ಇಲ್ಲ. ಬೇಕು ಅಂದರೆ ನೀವು ಪ್ಯಾಚ್ ವರ್ಕ್ ಸಹ ಇನ್ನು ಡೀಪ್ ಮಾಡಿ ಕೊಟ್ಕೊಬೋದು. ಇನ್ನೂ ಡೀಪ್ ಮಾಡಿ ಇದನ್ನು ಹಿಂಗೆ ಹೋಗಿ ಹಿಂಗೆ ಬಂದು ಇಲ್ಲಿಗೆ ಪ್ಯಾಚ್ ವರ್ಕ್ ಕೊಡ್ಬೋದು. ಆದರೆ ಕೊಡೋದಕ್ಕೆ ಇಲ್ಲಿ ಸೀರೆ ಸೇಮ್, ಬ್ಲೌಸ್ ಸೇಮ್, ನಾವೇನು ಕೊಡೋದಕ್ಕಾಗಲ್ಲ. ಹಂಗಾಗಿ ನಾನು ಇಷ್ಟನ್ನೇ ಇದಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ, ಥ್ರೆಡ್ ಪೈಪಿಂಗನ್ನು ಮಾಡ್ತಾಯಿದ್ದೀನಿ. ಸೇಮ್ ಇದ್ದಾಗ ನಾವೇನು ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ಈಗ ಇದಕ್ಕೆ ನಾನೇನು ಮಾಡ್ತೀನಿ, ಥ್ರೆಡ್ ಪೈಪಿಂಗನ್ನು ಅಟ್ಯಾಚ್ ಮಾಡೋಣ ನೋಡಿ. ಸೇಮ್ ಪ್ರಾಕ್ಟೀಸ್ ಮಾಡಿ ಒಂದು 3ರಿಂದ 4 ಸಲ ಪ್ರಾಕ್ಟೀಸ್ ಮಾಡಿ ನಾನು ಏನು ಹೇಳಿದ್ದೀನೋ ಹಂಗೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ. ಇದಕ್ಕೆ ನಾನು ನೀಟಾಗಿ ಹಿಂಗೆ ಇಟ್ಕೊಂಡ್ಬರ್ತಾಯಿದ್ದೀನಿ. ನಾನು ಹೇಳಿದ್ನಲ್ವ ಎಡ್ಜಿಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಂಬನ್ನಿ. ಚಿಕ್ಕ ಮಿಷಿನಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಬೋದು ಥ್ರೆಡ್ ಪೈಪಿಂಗು ನೋಡಿ. ನಿಧಾನಕ್ಕೆ ಕರುವುಗಳಿರತ್ತವ, ದಯವಿಟ್ಟು ಕರುವುಗಳಿರತ್ತವ ನೋಡಿ ಹಿಂಗೆ ಕೊಡಬೇಕು. ನಾನೇನು ಕೊಡ್ತಾ ಇದ್ದೀನಿ ನೋಡಿ, ಏನು ಕರುವುಗಳಿದ್ದಾವೆ ಹಿಂಗೆ ಕೊಡಬೇಕು. ಇಲ್ಲ ಅಂದರೆ ಅದು ಶೇಪ್ ಹೋಗ್ಬಿಡುತ್ತೆ ನೋಡಿ. ಕರುವುಗಳ ಹತ್ರನೂ ಅಷ್ಟೇ ಸೇಮ್ ನಾವೇನು ಅಂದ್ಕೊಂಡಿದ್ದೀವೋ ಅದೇ ಥರನೇ ಕೊಡಬೇಕು. ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ನೋಡಿ. ನಿಧಾನಕ್ಕೆ ಆದಷ್ಟು ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ಮಾಡಿ ನೋಡಿ. ಮತ್ತು ನಾನಿಲ್ಲಿ ನೋಡಿ ಹಿಂಗೆ ಲೂಸ್ ಕೊಟ್ಕೊತಾ ಇದ್ದೀನಿ, ಯಾಕಂದರೆ ಶೇಪ್ ಚೇಂಜ್ ಆಗಬಾರ್ದು ಅಂತ ನೋಡಿ. ಹಿಂಗೆ ಬಂದು ಒಂದು ನೋಡಿ ಇಷ್ಟಕ್ಕೆ ನಾವು ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಏನು ಮಾಡಬೇಕು, ಸೂಜಿ ಬಟ್ಟೆಯಲ್ಲೇ ಇರಲಿ, ಬಟ್ಟೆಯನ್ನು ತಿರುಗಿಸ್ಕೊಳ್ಳಿ. ಮತ್ತು ನಾವು ಇಲ್ಲಿ ಕಟ್ ಮಾಡಬೇಕು. ಯಾಕಂದರೆ ನಾವು ಏನು ಇರುತ್ತೆ ಸ್ವಲ್ಪನೇ ಕಟ್ ಮಾಡಿರಿ. ಕಟ್ ಮಾಡಿ ನೋಡಿ ಕರೆಕ್ಟಾಗಿ ಎಳ್ಕೊಬೇಕು. ಟೈಟಾಗಿ ನೀವು ಎಳ್ಕೊಳ್ಳಿ, ಇಲ್ಲಾಂದರೆ ಏನಾಗುತ್ತೆ ಶೇಪ್ ಬರಲ್ಲ, ಶೇಪ್ ಚೆನ್ನಾಗಿ ಬರಲ್ಲ.
ನೀಟಾಗಿ ಹಿಂಗೆ ಇಟ್ಕೊಂಡು ಮತ್ತೆ ಎಡ್ಜಿಗೆ ನಮ್ಮ ಥ್ರೆಡ್ ಪೈಪಿಂಗಿನ ಏನು ಎಡ್ಜಿದೆ ಅದು ನೀಟಾಗಿ ಹಿಂಗೆ ಕುಟ್ಕೊಂಬಂದ್ಬಿಡಿ. ಯಾವುದೇ ಕಾರಣಕ್ಕೂ ಎಳಿಯೋಕ್ಕೆ ಹೋಗ್ಬಿಡಿ, ಫ್ರೀಯಾಗಿರಲಿ, ಇಲ್ಲಾಂದರೆ ಶೇಪ್ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇಲ್ಲೂ ಅಷ್ಟೇ ಸೇಮ್ ಮೆಥಡ್ ಫಾಲೋ ಮಾಡಿ. ನೋಡಿ ಈಗ ಕರೆಕ್ಟಾಗಿ ನಾನು ಮತ್ತೆ ಸೂಜಿನ ಅಲ್ಲೇ ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಹಿಂಗೆ ಮಾಡಿ ಮತ್ತೆ ಇದು ಮಾಡೋಂಗಿದ್ರೆ ಓಕೆ, ನೀವು ತೊಂದರೆ ಏನಿಲ್ಲ, ಸೇರಿಸ್ಕೊಳ್ಳಿ. ಯಾಕಂದರೆ ಶೇಪ್ ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕಷ್ಟೇ, ಇನ್ನೇನು ಇಲ್ಲ. ನೋಡಿ ಇಲ್ಲಿ ಮತ್ತೆ ಕರ್ವ್ಗೆ ನಾವು ಬೆಳ್ಳು ನೋಡಿ ಹಿಂಗೆ ಕುಟ್ಕೊಂಡೇ ನೀವು ಮಾಡಬೇಕು, ಇಲ್ಲಾಂದರೆ ಶೇಪ್ ಅದು ಕರೆಕ್ಟಾಗಿ ಬರೋಲ್ಲ. ನೋಡಿ ಇಷ್ಟು ನಿಧಾನಕ್ಕೆ ಇದು ಸ್ಟಿಚ್ ಆಗ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ಇಷ್ಟು ನಿಧಾನಕ್ಕೆ ಸ್ಟಿಚ್ಚನ್ನು ನಿಧಾನಕ್ಕೆ ಹಾಕ್ಕೊಂಬನ್ನಿ. ಏನು ಶೇಪ್ ಇದೆಯೋ ಅದು ಹೋಗಬಾರ್ದು, ಆ ಶೇಪ್ ಹೋಗಬಾರ್ದು. ಬೇಕು ಅಂದರೆ ನೀವು ಇದಕ್ಕೆ ಇದು ಮಾಡ್ಬೋದು, ಏನು ಮಾಡ್ಬೋದು, ಪ್ಯಾಚ್ ವರ್ಕ್ ಮಾಡ್ಬೋದು. ಬೇಡ ಅಂದರೆ ಇದು ಒಂದು ಸಿಂಪಲ್ ಆಗಿರೋಂತಹ ನಾರ್ಮಲ್ ಏನೂ ಕೂಡ ಪ್ಯಾಚ್ ವರ್ಕ್ ಏನು ಇಲ್ದೇ ಇರೋಂತಹ ಡಿಸೈನ್ ಇದು. ಈಗ ಇದಕ್ಕೆ ನಾವೇನು ಮಾಡಬೇಕು ನೋಡಿ, ಶೇಪ್ ಏನೂ ಕೂಡ ಒಂದು ಚೂರು ಕೂಡ ಯಾವುದು ಚೇಂಜಸ್ ಆಗಿಲ್ಲ. ಈಗ ನಾವು ಇದನ್ನು ಏನು ಮಾಡೋಂಗಿಲ್ಲ, ಈಗ ಏನು ಮಾಡಬೇಡಿ, ಈಗೇನಿದೆಯೋ ಹಂಗೇನೆ ಲೈನಿಂಗ್ ಬಟ್ಟೆಯನ್ನು ಹಾಕ್ಬಿಟ್ಟು ಮೇಲೆ ಲೈನಿಂಗ್ ಬಟ್ಟೆಯನ್ನು ಹಾಕ್ಬಿಟ್ಟು ಗುಂಡ್ಪಿನ್ನನ್ನು ಹಾಕ್ಕೊಬೇಕು. ನೋಡಿ ಈಗ ಇದೇನು ಅಂತ ಅಂದರೆ ಇದನ್ನು ಸ್ಟಿಚ್ ಮಾಡ್ತೀವಲ್ಲ ನಾವು, ನಾರ್ಮಲ್ ನೀವು ಇದನ್ನು ಕೊಡೋದಕ್ಕೆ ಪೈಪಿಂಗ್ ಕೊಡೋದಕ್ಕಿಂತ ಹಿಂಗೆ ಮಾಡಿ ಆವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಈಗ ನಾನು ಕ್ಲೀನಾಗಿ ಇಲ್ಲಿ ಇಟ್ಕೊತಾ ಇದ್ದೀನಿ. ಗುಂಡ್ಪಿನನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಗುಂಡ್ಪಿನ್ನಗಳನ್ನು ಹಾಕ್ಕೊಂಬಿಡಿ. ಗುಂಡ್ಪಿನ್ನ ಹಾಕೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಈಗ ನಾವು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡಬೇಕು. ಶೇಪ್ ಏನಿದೆ ಅದು ಕರೆಕ್ಟಾಗಿ ಬರಲಿ. ಶೇಪು ಸ್ವಲ್ಪನೂ ಕೂಡ ಶೇಪ್ ಹೋಗದೆ ಇರೋ ಥರ ನೋಡ್ಕೊಳ್ಳಿ. ನೋಡಿ ನಾನು ಎಲ್ಲಿಗೆ ಹತ್ರಕ್ಕೆ ಹಂಗೆ ನೀಟಾಗಿ ನಿಧಾನಕ್ಕೆ ಸ್ಟಿಚ್ ಹಾಕ್ಕೊಂಬರ್ತೀನಿ. ಇವೇನಿದ್ದಾವೆ ಕರ್ವು ಇದೇ ಥರನೇ ಬರಬೇಕು, ಯಾವುದೇ ಕಾರಣಕ್ಕೂ ಶೇಪ್ ಚೇಂಜ್ ಆಗಬಾರ್ದು.
ಬೇಕು ಅಂದರೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ, ಯಾಕಂದರೆ ಏನು ಥ್ರೆಡ್ ಪೈಪಿಂಗ್ ಇರುತ್ತೋ ಅಲ್ಲಿ ಕರೆಕ್ಟಾಗಿ ಮಾರ್ಕಿಂಗ್ ಬರುತ್ತೆ. ಮೂಲೆಗಳನ್ನ ನೀಟಾಗಿ ತಿರುಗಿಸ್ಕೊಳ್ಳಿ. ನೋಡಿ, ನಾನು ನಾರ್ಮಲ್ ಫೂಟನ್ನು ತೆಗೆದುಬಿಟ್ಟು ಅವ್ರೇನು ಕೊಟ್ಟಿದ್ರೋ ಆ ಫೂಟನ್ನು ತೆಗೆದುಬಿಟ್ಟಿದ್ದೀನಿ. ನನಗೆ ತುಂಬ ಸೆಟ್ ಆಗಿಬಿಟ್ಟಿದೆ, ಹಂಗಾಗಿ ನನಗಿದೆ ಇಷ್ಟ. ನೋಡಿ, ಈ ನೀಟಾಗಿ ಥ್ರೆಡ್ ಪೈಪಿಂಗು ಕೂಡ ಇದರಲ್ಲೇ ಮಾಡ್ಕೊಬೋದು. ಈಗ ನಾನು ಗುಂಡ್ಪಿನ್ಗಳನ್ನೆಲ್ಲ ತೆಗೆದುಬಿಡಿ. ಗುಂಡ್ಪಿನ್ನನ್ನು ತೆಗೆದು ಏನು ಸೆಂಟ್ರಲ್ ಇದೆಯೋ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಈಗ ಈ ಮೂಲೆಗಳೇನಿದ್ದಾವೆ ಇವನ್ನ ನೀಟಾಗಿ, ಮತ್ತು ಕರುವುಗಳು ತುಂಬ ಜಾಸ್ತಿ ಕರ್ವ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಹೇಳ್ತೀನಿ, ಇದು ಜಾಸ್ತಿ ಕರ್ವ್ ಮಾಡಬೇಡಿ, ಚೆನ್ನಾಗಿ ಕೂರಲ್ಲ. ಜಾಸ್ತಿ ಕರ್ವ್ ಮಾಡಿಬಿಟ್ರೆ ಚೆನ್ನಾಗಿ ಕೂರಲ್ಲ. ಮೀಡಿಯಮ್ಮಾಗೆ ಮಾಡಬೇಕು, ಇದು ಶೇಪ್ ತೆಗಿಬೇಕು. ತುಂಬ 1/2 ಇಂಚ್ ಅಷ್ಟೇ ವೇರಿಯೇಷನ್ ಇರಬೇಕು ಇಲ್ಲಿ, ಮತ್ತು ಇಲ್ಲೂ ಅಷ್ಟೇ 1/2 ಇಂಚ್ ಅಷ್ಟೇ ಡೌನಿಂಗ್ ಮಾಡಬೇಕು. ಸ್ಟ್ರೈಟ್ ಎಳಿತೀವಲ್ಲ ಅದನ್ನು ಬಂದು 1/2 ಇಂಚ್ ಅಷ್ಟೇ ಮಾಡಿ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಫಿನಿಶಿಂಗ್ ತೆಗಿಬೇಕೋ ಅಷ್ಟು ಮಾತ್ರನೇ ತೆಗಿಬೇಕು. ಕೆಲವ್ರು ಮಾಡಿರ್ತೀರ, ನಾನೇನೋ ತೋರಿಸಿರ್ತೀನಿ, ನೀವೇನೋ ಮಾಡಿಬಿಡ್ತೀರಾ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಡಿಸೈನ್ಸ್ಗಳಲ್ಲಿ ಸೇಮ್ ನಾನು ಯಾವ ರೀತಿ ಹೇಳ್ತೀನೋ ಆ ಥರ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. ಈಗ ಓಪನ್ ಮಾಡೋಣ. ಓಪನ್ ಮಾಡಿ ತೋರಿಸ್ತೀನಿ ನಾನು. ಈಗ ಬೇಕು ಅಂದರೆ ನೀವು ಎಡ್ಜಿಗೆ ಸ್ಟಿಚ್ ಹಾಕೊಬೋದು, ಇಲ್ಲಾಂದರೆ ಹಂಗೆ ಇದ್ದರೂ ಓಕೆ, ತೊಂದರೆ ಇಲ್ಲ. ನೋಡಿ, ನೀಟಾಗಿ ಹಿಂಗೆ ನೀವು ಐರನ್ ಬೇಕಾದ್ರೆ ಮಾಡ್ಕೊಬೋದು. ಅಕಸ್ಮಾತ್ ನೋಡ್ಕೊಳ್ಳಿ, ಇನ್ನೊಂದು ಚೂರು ಅಕಸ್ಮಾತ್ ಸ್ಟಿಚ್ ಬೇಕು ಅನಿಸಿದ್ರೆ ನೋಡಿ, ಇಲ್ಲಿ ನನಗೆ ಅನಿಸ್ತಾ ಇರೋದು ಇನ್ನೊಂದು ಸ್ವಲ್ಪ ಎಡ್ಜಿಗೆ ಸ್ಟಿಚ್ ಹಾಕಬೇಕು ಅಂತ. ಇನ್ನೊಂದು ಸ್ಟಿಚ್ಚನ್ನು ನಾನು ಹಾಕ್ಕೊಂಬಂದ್ಬಿಡ್ತೀನಿ. ಈ ಕಡೆಯಿಂದಲೇ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ತುಂಬ ಹತ್ರದಿಂದ ತೋರಿಸ್ತೀನಿ ನೋಡಿ. ನೋಡಿ, ಸ್ಟಿಚ್ಚನ್ನು ನನಗೆ ಇನ್ನೂ ಹತ್ರಕ್ಕೆ ಬೇಕು ಅನಿಸ್ತು, ನೀಟಾಗಿ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ಫೂಟು ಮತ್ತು ಸೂಜಿ ಈ ರೀತಿ ಇರಬೇಕು. ಆವಾಗ ನಮ್ಮ ಏನು ಥ್ರೆಡ್ ಪೈಪಿಂಗ್ ಇರುತ್ತೆ ಆ ಸೆಂಟ್ರಲ್ ಕರೆಕ್ಟಾಗಿ ಕೂರುತ್ತೆ. ಸ್ಟಾರ್ಟಿಂಗ್ ನಾವೇನಾದರೂ ಕಡಿಮೆ ದಾರವನ್ನು ಬಿಟ್ಟಿದ್ರೆ ಅದು ಎಳ್ಕೊಳ್ಳುತ್ತೆ ದಾರ. ನಾವು ಸ್ವಲ್ಪ ದಾರ ಎಕ್ಸ್ಟ್ರಾ ಅನ್ನಂಗೆ ಬಿಟ್ಟಿರಬೇಕು ಅಷ್ಟೇ. ಕಟ್ಟಂತೂ ಆಗಲ್ಲ, ದಾರ ಎಳ್ಕೊಳ್ಳುತ್ತೆ. ನೋಡಿ, ಸ್ಟಾರ್ಟಿಂಗು ಸ್ವಲ್ಪ ಬಿಡಬೇಕು. ಸ್ವಲ್ಪ ನನಗನ್ಸಿದ ಮಟ್ಟಿಗೆ ಒಂದು ಸ್ವಲ್ಪ ಲೂಸ್ ಆಯಿತು ಅನಿಸ್ತು ಸ್ಟಿಚ್ಚು, ಅದಕ್ಕೋಸ್ಕರ ಮತ್ತೆ ನಾನು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಥ್ರೆಡ್ ಪೈಪಿಂಗ್ ಏನಿದೆ ಅದರ ಒಂದು ಸ್ವಲ್ಪ ಈ ಕಡೆಗೆ ಹಾಕಿ, ಆವಾಗ ಚೆನ್ನಾಗಿ ಬರುತ್ತೆ. ಒನ್ ಸೈಡೆಡ್ ಫುಟ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನನಗೆ ಏನಪ್ಪ ಅಂದರೆ ಫೂಟ್ನ ಪದೇ ತೆಗೆದು ಚೇಂಜ್ ಮಾಡೋದು ಅಂದರೆ ಒಂದು ಸ್ವಲ್ಪ ಬೇಜಾರಿನ ಕೆಲಸ. ಹಂಗಾಗಿ ನಾನು ಇದೇ ಫೂಟನ್ನು ಉಪಯೋಗಿಸ್ತೀನಿ. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಿ ಫಿನಿಶಿಂಗ್, ಆವಾಗ ತುಂಬ ಚೆನ್ನಾಗಿ ಬರುತ್ತೆ.
ಈಗ ಚೆಕ್ ಮಾಡ್ತೀನಿ ನಾನು ಒಂದ್ಸಲ. ಸರಿ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡೋಣ. ಮೊದಲಿಗೂ ಈಗೂ ಸ್ಟಿಚ್ ಎಲ್ಲಿ ಬಂತು ಅಂತ ತೋರಿಸ್ತೀನಿ ನೋಡಿ. ಮೊದಲು ಬಂದು ನೋಡಿ ಇಲ್ಲಿತ್ತು, ಈಗ ಒಂದು ಸ್ವಲ್ಪ ಪಕ್ಕಕ್ಕೆ ಬಂತು. ಸ್ಟಿಚ್ಚನ್ನು ನೋಡೋಣ ಈಗ ಕರೆಕ್ಟಾಗಿ ಬಂದಿದೆಯಾ ಥ್ರೆಡ್ ಪೈಪಿಂಗ್ ಅಂತ ಗೊತ್ತಾಗುತ್ತೆ ನೋಡಿ. ಈಗ ಪರ್ಫೆಕ್ಟಾಗಿ ಥ್ರೆಡ್ ಪೈಪಿಂಗ್ ಈ ರೀತಿ ಇರಬೇಕು, ಅವಾಗ ಮಾತ್ರನೇ ಚೆನ್ನಾಗಿ ಬರೋದು ಥ್ರೆಡ್ ಪೈಪಿಂಗ್. ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಥ್ರೆಡ್ ಪೈಪಿಂಗು. ನನಗೆ ಏನಪ್ಪ ಅಂದರೆ ನೀಟಾಗಿರಬೇಕು, ಇಲ್ಲಾಂದ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ ನೋಡಿ. ಒಂದು ಸಲ ಹಿಂಗನ್ನಿ ಹಿಂಗನ್ನೋದ್ರಿಂದ ನಿಮ್ಮದೇನು ಶೇಪ್ ಇದೆಯೋ ಅದು ಕರೆಕ್ಟಾಗಿ ಆಗುತ್ತೆ. ಈಗ ನಾವು ಈ ರೀತಿ ನೀಟಾಗಿ ಇಟ್ಕೊಂಡು ಬೇಕು ಅಂದರೆ ನೀವು ಸ್ಟಿಚ್ ಮಾಡ್ಕೊಬೋದು, ಇಲ್ಲ ಐರನ್ ಕೂಡ ಮಾಡ್ಕೊಬೋದು. ನೀಟಾಗಿ ಐರನ್ ಮಾಡ್ಕೊಂಬಿಡಿ. ಈಗ ನೋಡಿ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದನ್ನು ಏನು ಐರನ್ ಕೂಡ ಮಾಡ್ಬೋದು. ಅದರ ಸ್ಟಿಚ್ ಹಾಕೋದ್ರಿಂದ ಈ ಥರ ಬಟ್ಟೆಗಳಿಗೆ ಸ್ಟಿಫಾಗಿ ಕೂರುತ್ತೆ. ಮತ್ತು ಆದಷ್ಟು ನೋಡಿಕೊಂಡು ಶೇಪೆಲ್ಲ ಚೇಂಜ್ ಆಗದೆ ಇರೋ ಥರ ಕೊಟ್ಕೊಳ್ಳಿ. ನೀವು ಬೇಕು ಅಂದರೆ ಕ್ಯಾನ್ವಾಸ್ ಯೂಸ್ ಮಾಡ್ಬೋದು. ಕ್ಯಾನ್ವಾಸ್ ನಾನೇನು ತೋರಿಸಿದ್ದೀನಿ ಕ್ಯಾನ್ವಾಸನ್ನು ಯೂಸ್ ಮಾಡಿ ನೋಡಿ. ಮೂಲೆಗಳು ಅಷ್ಟೇ ಕ್ಲೀನಾಗಿ ಕಟ್ ಮಾಡಲಿಲ್ಲ ನೀವು ಅಂದರೆ ಮೂಲೆಗಳು ಕರೆಕ್ಟಾಗಿ ಕೂರಲ್ಲ. ಕರೆಕ್ಟಾಗಿ ಮೂಲೆಯನ್ನು ಕೂರಿಸ್ರಿ. ನೋಡಿ ಈ ರೀತಿ ನೀಟಾಗಿ ಶೇಪನ್ನು ಮಾಡ್ಕೊಂಬಿಡಿ. ಈಗ ಇದಕ್ಕೆ ನಾವು ಫುಲ್ಲು ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ ನೋಡಿ. ಈ ರೀತಿ ನೀಟಾಗಿ ಬರುತ್ತೆ. ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ನಾವು ಇಲ್ಲಿ ಡಾಟನ್ನು ಹಿಡಿಬೇಕು. ಡಾಟ್ ಯಾವಾಗಲೂ ಹೇಳ್ತಾನೆ ಇರ್ತೀನಲ್ಲ, ನೀವು ಅಕಸ್ಮಾತು ಈ ರೀತಿ ಮಾಡಿಬಿಟ್ಟು ಡಾಟ್ ಹಿಡಿಯೋದಕ್ಕೆ ಕರೆಕ್ಟಾಗಿ ಹಿಂಗೆ ಶೇಪನ್ನು ಹಿಂಗೆ ಒಂದು ಸಲ ನೋಡಿ ಫಸ್ಟು ಕರೆಕ್ಟಾಗಿ ಇದೆಯಾ ನಮ್ಮದು ಶೇಪ್ ಅಂತ ಗೊತ್ತಾಗುತ್ತೆ. ಹಿಂಗೆ ಮಾಡಿದಾಗ ಹಿಂಗೆ ಇಟ್ಕೊಂಡು ನೋಡಿ ನಮ್ಮದೇನು 2 ಇಂಚಸ್ ಮಾರ್ಜಿನ್ಗೆ ಅಂತ ಬಿಟ್ಟಿರ್ತೀವೋ ಅಷ್ಟಿರಲಿ. ಇಲ್ಲಿ ಒಂದು ಡಾಟ್ ಹಾಕ್ಕೊಳ್ಳಿ ಅಥವಾ ನಾಚ್ ಹಾಕ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ನೀವು ಮಾರ್ಕ್ ಹಾಕ್ಕೊಬೋದು, ಮಾರ್ಕ್ ಕೂಡ ಹಾಕ್ಕೊಬೋದು. ಈಗ ನಾವು ಡಾಟನ್ನು ಹಿಡಿಯೋಣ. ಡಾಟ್ ಹಾಕೋದಕ್ಕೆ ಲೈನ್ಸ್ ಕೂಡ ಹಾಕ್ಕೊಬೋದು, ಇಲ್ಲಾಂದರೆ ಹಿಂಗೆ ಬೇಕಾದರೆ. ಇದು ಬಂದು 4 ಇಂಚ್ ಅಷ್ಟೇ ಹೈಟ್ ಇರಲಿ, ತುಂಬ ಹೈಟೆಲ್ಲ ಮಾಡ್ಕೊಬೇಡಿ, ಚೆನ್ನಾಗಿ ಬರಲ್ಲ. ಇದು ಅಷ್ಟೇ. ಇಲ್ಲೇನು ನಾಚ್ ಹಾಕ್ಕೊಂಡಿರ್ತೀವಿ, ಮಾರ್ಕ್ ಹಾಕ್ಕೊಂಡಿದ್ದೀವಿ, ಇಲ್ಲಿ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಕೂಡ ಸೇಮ್ ಒಂದೇ ಸೈಜ್ ಅಂದರೆ ಅಳತೆಯಲ್ಲೇ ಇರಲಿ. ಡಾಟ್ಗಳು ಬೇರೆ ಬೇರೆ ಹೋಗಬಾರ್ದು. ತುಂಬಾ ಸಿಂಪಲ್ಲು ಫ್ರೆಂಡ್ಸ್, ನಿಮಗೆ ಕಷ್ಟ ಅನಿಸಲ್ಲ ನೋಡಿ. ಹಿಂಗಾದ್ಮೇಲೆ ಇಲ್ಲಿಗೂ ಕೂಡ ನಾನು ಥ್ರೆಡ್ ಪೈಪಿಂಗ್ ಮಾಡ್ತೀನಿ ನೋಡಿ. ಡಾಟ್ ಹಿಡ್ಕೊಂಬಿಡಿ ನೀಟಾಗಿ ಹಿಂಗೆ. ಅದಕ್ಕೂ ಮುಂಚೆ ಇಲ್ಲಿ ಒಂದು ಸ್ವಲ್ಪ ನಾವೇನು ಮಾಡೋಣ, ಪ್ಯಾಚ್ ವರ್ಕ್ ಮಾಡೋಣ. ಪ್ಯಾಚ್ ವರ್ಕ್ ಮಾಡೋದಕ್ಕೆ ಇಲ್ಲಿ ಬಂದು
ನಾವು ಸ್ವಲ್ಪ ಸೇಮ್ ಬ್ಲೌಸ್ ಕಲರಲ್ಲಿ ಏನಿತ್ತು ಈ ಸೆಂಟರ್ ಪಾಯಿಂಟ್ ಏನು ಕಟ್ ಮಾಡ್ಕೊಂಡಿದ್ವೋ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಬಾರ್ಡರ್ ಬೇಡ, ಯಾಕಂದರೆ ಇಲ್ಲಿ ಬಾರ್ಡರ್ ಇರೋದ್ರಿಂದ ಬಾರ್ಡರ್ ಬೇಡ. ತುಂಬ ಸಿಂಪಲ್ಲಾಗಿ ಫ್ರೆಂಡ್ಸ್, ಏನೂ ಇಲ್ಲ. ಒಂದು ಲೈನಿಂಗ್ ಇರಲಿ, ಒಂದು ಮೇನ್ ಫ್ಯಾಬ್ರಿಕ್ಕು, ಮತ್ತು ಇದು ಏನೋ ಒಂದು ಚಿಕ್ಕದು ಕ್ಯಾನ್ವಾಸನ್ನು ತೆಗೆದುಕೊಳ್ಳಿ. ಈ ಥರ ಪೀಸ್ಗಳು ಏನು ಆಗ್ತವೆ ವೇಸ್ಟೇಜ್ ಸೆಂಟ್ರಲ್ಲಿ ಏನು ಕಟ್ ಮಾಡಿರ್ತೀವಿ ಬಿಸಾಕಕ್ಕೆ ಹೋಗ್ಬೇಡಿ. ಅವೆಲ್ಲ ಪ್ಯಾಚ್ ವರ್ಕ್ ಮಾಡೋದಕ್ಕಾಗುತ್ತೆ. ಒಂದು ಕಡೆ ಕ್ಲೀನಾಗಿ ಎತ್ತಿಟ್ಕೊಂಡಿರ್ರಿ, ಆಯಿತಾ. ಇದು ಬಂದು ತುಂಬಾ ಸಿಂಪಲ್ಲಾಗಿ ಒಂದು ಏನು ನಾನು ಪ್ಯಾಚ್ ವರ್ಕ್ ಹೇಳ್ತೀನಿ ಅದನ್ನು ಸ್ವಲ್ಪ ದೊಡ್ಡದಾಗಿ ತೆಗೆದುಕೊಳ್ಳಿ ಅಂತಿರ್ತೀನಲ್ಲ, ಅದು ಬಂದು ಪ್ಯಾಚ್ ವರ್ಕ್ ಈಗ ಏನು ಮಾಡ್ತಿದ್ದೀನಿ ಅದನ್ನು ನಾನು ಹೇಳ್ತಿರ್ತೀನಲ್ಲ, ದೊಡ್ಡದಾಗಿ ತೆಗೆದುಕೊಳ್ಳಿ ಒಂದು ಸ್ವಲ್ಪ ಅಂತ. ಇದನ್ನೇ ನಾನು ಹೇಳೋದು. ಏನು ಪ್ಯಾಚ್ ವರ್ಕಿಗೆ ಅಂತ ನೀವು ತೆಗೆದುಕೊಳ್ಳೋ ಪೀಸು ಮತ್ತು ನೀಟಾಗಿ ಕಟ್ ಮಾಡ್ಕೊಳ್ಳಿ, ಅದನ್ನು ದೊಡ್ಡದಾಗಿ ತೆಗೆದುಕೊಳ್ಳಿ, ಕಾಣಿಸ್ಲಿ ಅಂತ ಅಷ್ಟೇ. ನಾವೇನು ಮಾಡಿರ್ತೀವಿ ಅದು ಕಾಣೋಕ್ಕಷ್ಟೇ. ನೋಡಿ, ಕರೆಕ್ಟಾಗಿ ಬರಲಿ ಶೇಪು ಅಷ್ಟೇ, ಚೂರು ಕೂಡ ಆ ಕಡೆ ಈ ಕಡೆ ಹೋಗದೆ ಇರೋ ಥರ ನೋಡ್ಕೊಳ್ಳಿ. ನೋಡಿ, ಫಸ್ಟು ನಾನಿಲ್ಲಿ ಇದು ಮೇನ್ ಫ್ಯಾಬ್ರಿಕ್ಕು ಸೀದಾ ತೆಗೆದುಕೊಳ್ಳಿ, ಅದ್ರ ಮೇಲೆ ಲೈನಿಂಗ್ ಇಟ್ಕೊಳ್ಳಿ, ಅದ್ರ ಮೇಲೆ ಕ್ಯಾನ್ವಾಸನ್ನು ಇಟ್ಕೊಂಡು ಎಡ್ಜಿಗೆ, ಕ್ಯಾನ್ವಾಸಿನ ಎಡ್ಜಿಗೆ ನೀವು ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ದಯವಿಟ್ಟು ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಹಿಂಗೆ ಎಡ್ಜಿಗೆ ಸ್ಟಿಚ್ ಹಾಕ್ಬೇಕು ನೀವು. ಮತ್ತು ಸೆಂಟರಲ್ಲಿ ಮತ್ತೆ ನೀಟಾಗಿ ತಿರುಗಿಸ್ಕೊಳ್ಳಿ. ಯಾವುದೇ ಶೇಪ್ ಆಗಿರ್ಬೋದು, ನೀವು ಯಾವುದೇ ಶೇಪ್ ಮಾಡಿರ್ರಿ ಸೇಮ್ ಮೆಥಡ್ ಇರುತ್ತೆ, ಯಾವುದೇ ಚೇಂಜಸ್ ಇರೋಲ್ಲ. ನೋಡಿ, ಹಿಂಗೆ ಎಡ್ಜಿಗೆ ಇರಲಿ, ಅಂದರೆ ಬಿದ್ದು ಇರಬೇಕು ಸ್ಟಿಚ್ಚು, ತೀರ ಎಡ್ಜಿಗೆ ಮತ್ತು ಈ ಥರ ಇರಲಿ. ಈಗ ಇದನ್ನು ನೀಟಾಗಿ ಕಟ್ ಮಾಡೋಣ. ಈ ಥರ ನೀವೇ ಓನಾಗಿ ಏನಾದರೂ ಸ್ವಲ್ಪ ಸಿಂಪಲ್ಲಾಗಿ ಡಿಸೈನ್ ಮಾಡಿ, ಆವಾಗ ತುಂಬ ಚೆನ್ನಾಗಿ ಇದು ಬರುತ್ತೆ. ನೋಡಿ, ಈ ರೀತಿ ಹಿಂಗೆ ಇಟ್ಕೊಂಡು, ಅದಕ್ಕೂ ಮುಂಚೆ ನೀವೇನು ಮಾಡಬೇಕು, ಒಂದೆರಡು ಸಲ ನೋಡಿ ಹಿಂಗನ್ನಿ, ಅವಾಗೇನಾಗುತ್ತೆ ಶೇಪ್ ಏನಿರುತ್ತೆ ಅದು ನೀಟಾಗಿ ಕೂರುತ್ತೆ. ಈಗ ನಾವು ಸ್ಟಿಚ್ಚನ್ನು ಹಾಕೋಣ. ನೀವು ಬೇಕಾದ್ರೆ ಈ ಕಡೆಯಿಂದ ಹಾಕ್ಬೋದು, ಈ ಕಡೆಯಿಂದ ಹಾಕ್ಬೋದು, ಆದರೆ ಲೈನಿಂಗ್ ಕಡೆಯಿಂದ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಸ್ಟಿಚ್ಚು. ನೋಡಿ, ಈಗ ನೀಟಾಗಿ ಸ್ಟಿಚಿಂಗ್ ಆಯಿತು. ನೋಡಿ, ಈ ಥರ. ಇದಕ್ಕೆ ಬೇಕು ಅಂದರೆ ಪೈಪಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಇದಕ್ಕೆಲ್ಲ ಪೈಪಿಂಗ್ ಮಾಡಬೇಕು ಅನ್ನೋದೇನಿಲ್ಲ. ಪೈಪಿಂಗ್ ಮಾಡೋಕ್ಕೋದ್ರೆ ಇನ್ನು ಶೇಪ್ ಹೋಗ್ಬಿಡುತ್ತದು. ನಾವೇನು ಪೈಪಿಂಗ್ ಮಾಡ್ತೀವಿ ಅವಾಗ ಶೇಪ್ ಹೋಗ್ಬಿಡುತ್ತೆ. ನನ್ನ ಪ್ರಕಾರ ಇಷ್ಟೇ ಸಾಕು. ನೀಟಾಗಿ ಸ್ಟಿಫಾಗಿರುತ್ತೆ, ನೀಟಾಗೂ ಕೂಡ ಇರುತ್ತೆ. ತುಂಬ ಎಲ್ಲ ದೊಡ್ಡದಾಗಿ ಬೇಡ, ಕೇವಲ 1.5 ಇಂಚಷ್ಟು ನಾನು ಇಲ್ಲಿ ತೊಗೊತಾ ಇದ್ದೀನಿ. ಸೆಂಟರ್ಗೆ ನೀಟಾಗಿ ಒಂದು ಇದನ್ನು ಹಾಕ್ಕೊಳ್ಳಿ. ಇದು ಕೂಡ ಕರೆಕ್ಟಾಗಿ ಸೆಂಟ್ರಿಗೆ ತೆಗೆದುಕೊಳ್ಳಿ. ನಮ್ಮದು ಏನಿದೆ ಅದು ನೋಡಿ, ಇದು ಕರೆಕ್ಟಾಗಿ ಸೆಂಟ್ರಿಗೆ ಇರಬೇಕು. ಅದು ಕೂಡ ಕರೆಕ್ಟಾಗಿ ಸೆಂಟ್ರಿಗೆ ಇರೋ ಥರ ನೋಡಿಕೊಂಡು ಕೂಡಿಸ್ಕೊಂಬಿಡೋಣ. ಈ ಕಡೆನೂ ಅಷ್ಟೇ 1 ಇಂಚು ಅಥವಾ 1.5 ಇಂಚ್ಗೆ ಒಂದು ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ. ಕರೆಕ್ಟಾಗಿ ಆ ಎಡ್ಜಿಗೆ, ಈ ಎಡ್ಜ್ ಬಂದು ಈ ಎಡ್ಜಿಗೆ ಕೂರಬೇಕು. ಒಂದು ಅಳತೆ ಮಾಡ್ಕೊಳ್ಳಿ, ಆ ಥರ ಕೂಡೋ ಥರ ನೋಡ್ಕೊಳ್ಳಿ. ನೋಡಿ, ಮತ್ತು ಸೆಂಟರ್ಗೆ ನೀಟಾಗಿ ನಾನು ಹೇಳೋದು, ಈ ಪೀಸ್ ಹೆಂಗೆ ಕೊಡ್ತೀರಾ ಅದು ಸ್ವಲ್ಪ ದೊಡ್ಡದಾಗಿ ಕೊಡಿ ಅಂತ ಹೇಳ್ತಿರ್ತೀನಿ ಅಷ್ಟೇ, ಇನ್ನೇನು ಇಲ್ಲ.
ನೀಟಾಗಿ ಇನ್ನೊಂದು ಹೇಳಬೇಕು, ಏನು ಈಗ ಶೇಪ್ ಕೊಡ್ತೀವಿ ಅದನ್ನು ಹಿಂಗೆ ಅಂದ್ಬಿಟ್ಟು ಕೊಡೋಕೆ ಹೋಗ್ಬಿಡಿ, ಅದು ಶೇಪ್ ಹೋಗ್ಬಿಡುತ್ತೆ. ಈಗ ಏನು ಶೇಪ್ ಇರುತ್ತೆ ನೀಟಾಗಿ ಹಿಂಗೆ ಇಟ್ಬಿಟ್ಟು ನೋಡಿ, ಹಿಂಗೊಂದು ಸ್ವಲ್ಪ ಒಳಗಡಿಕೆ ತೆಗೆದುಕೊಂಡಂಗೆ ಮಾಡಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ಮೂಲೆ ಚೆನ್ನಾಗಿ ಬರುತ್ತೆ. ಹಂಗೆ ಮಾಡಿಬಿಟ್ಟು ನೀಟಾಗಿ ಇಲ್ಲಿ ಒಂದು ನಾನು ಇಷ್ಟೇ ಕೊಡ್ತಾಯಿದ್ದೀನಿ, ತುಂಬ ಜಾಸ್ತಿ ಕೊಡ್ತಾ ಇಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಕೊಡ್ತೀನಿ. ಯಾಕಂದರೆ ನಾನು ಡೀಪ್ ಕಡಿಮೆ ತೊಗೊಂಡಿದ್ದೆ ಅದಕ್ಕೋಸ್ಕರ. ನೋಡಿ ನೀಟಾಗಿ ಈ ಕಡೆದು ಅಷ್ಟೇ ಹಿಂಗೆ ಮಾಡಿ ಸ್ವಲ್ಪ ಒಳಗಡೆಗೆ ಪುಷ್ ಮಾಡಿ ನೋಡಿ ಸ್ಟಿಚ್ ಹಾಕೋಣ. ನೋಡಿ ಈಗ ಕರೆಕ್ಟಾಗೈತೆ, ಈಗ ಸ್ಟಿಚ್ ಹಾಕ್ತೀನಿ. ಇಲ್ಲೂ ಅಷ್ಟೇ ಜಾಸ್ತಿ ಎಳೆಯೋಕ್ಕೆಲ್ಲ ಹೋಗಬೇಡಿ, ಇದು ನೀಟಾಗಿ ಹಿಂಗೆ ಕೂರಿಸ್ರಿ. ನೀವು ಬೇಕು ಅಂದರೆ ಬಟನ್ ಇಡ್ಬೋದು, ಒಂದು ತುಂಬಾ ಚೆನ್ನಾಗಿರುತ್ತೆ ಬಟನ್ ಇಟ್ಟರೆ. ನೋಡಿ ಈ ರೀತಿ ಪ್ಯಾಚ್ ವರ್ಕ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಬೇರೆ ಕಲರ್ ಕೊಡಿ ನೀವು ಬೇಕಾದರೆ, ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಬೇರೆ ಕಲರ್ ಕೊಡ್ತಿಲ್ಲ, ಯಾಕಂದರೆ ಇದು ಒರಿಜಿನಲ್ ಬ್ಲೌಸ್ ಆಗಿರೋದ್ರಿಂದ ಬೇರೆ ಕಲರ್ ಕೊಡ್ತಾ ಇಲ್ಲ. ಸೆಂಟರ್ಗೆ ನೋಡಿ ಶೇಪ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ. ಈ ರೀತಿ ಶೇಪ್ ಚೇಂಜ್ ಆಗಬಾರ್ದು ಬ್ಲೌಸಲ್ಲಿ. ನೀವೆಲ್ಲ ಸ್ಟಿಚ್ ಮಾಡಿರೋದು ಬ್ಲೌಸು ನೋಡಿ ಏನು ಶೇಪ್ ಇತ್ತೋ ಅದೇ ಶೇಪ್ ಇದೆ. ಸಿಂಪಲ್ಲಾಗಿ ಇಲ್ಲಿಗೊಂದು ಬಟನನ್ನು ಇಡೋಣ. ಇಲ್ಲಿಗೆ ಬಟನ್ ನಾನು ಬಂದು ಗೋಲ್ಡ್ ಕಲರ್ ಬಟನ್ ಇಡ್ತೀನಿ. ಮತ್ತು ಇಲ್ಲಿಗೆ ನಾವು ಮತ್ತೆ ಥ್ರೆಡ್ ಪೈಪಿಂಗನ್ನು ಇಲ್ಲಿಗೆ ಕೊಡಬೇಕಾಗತ್ತೆ. ಥ್ರೆಡ್ ಪೈಪಿಂಗ್ ಕೊಡಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೀಟಾಗಿ ಒಂದು 1/2 ಇಂಚ್ಗೆ ನೀಟಾಗಿ ಹೊಲ್ಕೊಂಬಿಡಿ. ನೋಡಿ ಈ ರೀತಿ ನೀಟಾಗಿ ಥ್ರೆಡ್ ಪೈಪಿಂಗ್ ಬರೋ ಥರ ನೋಡ್ಕೊಂಬಿಟ್ಟು ಈಗ ನಾವಿಲ್ಲಿಗೆ ಒಂದು ಪಟ್ಟಿಯನ್ನು ಕೊಡೋಣ. ಪಟ್ಟಿಯನ್ನು ಹೊಲ್ಕೊಳ್ಳೋಣ. ಅದಕ್ಕೆ ಬಂದು ನಾವು ಏನು ಲೈನಿಂಗ್ ಇತ್ತು ಅದನ್ನು ಕೊಟ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಸೇಮ್ ಕಲರ್ ಇಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಬ್ಲಾಕ್ ಕಲರ್ದೇನೆ ಬಟ್ಟೆಯನ್ನು ಕೊಡ್ತಾಯಿದ್ದೀನಿ. ಈ ಬಟ್ಟೆ ಬಂದು ತುಂಬ ಸ್ಮೂತಾಗಿ, ಮತ್ತು ಇದು ಬಂದು ಗೌನ್ಗೆ ಹೋಗ್ತಾ ಇದ್ದಂಥ ಬಟ್ಟೆ ಇದು. ಇದನ್ನು ನಾನು ಒಂದು 15 ಮೀಟ್ರ್ ಏನೋ ತೆಗೆದಿಟ್ಬಿಟ್ಟಿದ್ದೀನಿ. ಪ್ಯಾಚ್ ವರ್ಕಿಗೂ ಆಗುತ್ತೆ, ಕಲರ್ ಶೇಡ್ ಆಗೋಲ್ಲ, ಮತ್ತು ಒಳ್ಳೆ ಕ್ವಾಲಿಟಿ ಸ್ಮೂತಾಗಿರೋವಂಥದ್ದು ಪೈಪಿಂಗ್ ಆಗಿರ್ಬೋದು, ಪ್ಯಾಚ್ ವರ್ಕಿಗಾಗಿರ್ಬೋದು. ಲೈನಿಂಗ್ ಬಟ್ಟೆ ಥರ ಅಲ್ಲ ಇದು, ಒಂಥರ ಚೆನ್ನಾಗೈತೆ ಫ್ರೆಂಡ್ಸ್. ಕ್ವಾಲಿಟಿ ಚೆನ್ನಾಗದೆ, ಕಾಣಿಸ್ತಾ ಇಲ್ಲ. ಹಂಗಾಗಿ ನಾನೊಂದು 15 ಮೀಟ್ರು ತೆಗೆದಿಟ್ಟಿಟ್ಕೊಂಬಿಟ್ಟಿದ್ದೀನಿ. ಆಗಲೇ ಆಲ್ಮೋಸ್ಟ್ ಮುಗ್ದೋಗೈತೆ ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಐತೆ. ಹಂಗೆ ಮುಗಿಸಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಈಗ ಸಿಗ್ತದ ಅಂದರೆ ಖಂಡಿತ ಸಿಗಲ್ಲ. ನಾನು ಇದ್ದಷ್ಟು ನಾನೇ ಎತ್ಕೊಂಬಿಟ್ಟೆ. ಈಗ ಬರ್ತಾ ಇಲ್ಲ ಅದು ಬಟ್ಟೆ. ನಾನೇ ಕೇಳಿದೆ ಇನ್ನು ಬೇಕು ಅಂತ, ಇಲ್ಲ ಅಂದರು. ಸ್ಟಿಚ್ ಬರ್ತಾ ಇಲ್ಲ.
ಇಲ್ಲಿ ದಾರ ಸುಕ್ಲಾಗ್ಬಿಟ್ಟಿದೆ, ಅದಕ್ಕೆ ಕಟ್ಟಾಯಿತು. ನೋಡಿ, ಈಗ ಇದನ್ನು ಒಳಗಡೆಗೆ ನೀಟಾಗಿ ಹಿಂಗೆ ನಾನಿಲ್ಲಿ ಲೂಸ್ ಸ್ಟಿಚ್ಚನ್ನು ಹಾಕ್ತೀನಿ, ಯಾಕಂದರೆ ಎಮ್ಮಿಂಗ್ ಮಾಡೋಣ. ಈ ಥರ ಬಾರ್ಡರ್ ಇದ್ದಾಗ ಸ್ವಲ್ಪ ಉಗ್ಗಂಡಂಗೆ ಆಗ್ತಾ ಇರುತ್ತೆ. ಎಮ್ಮಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ, ಬಟ್ಟೆ ಸ್ಟಿಚ್ ಮಾಡಬೇಕಾದ್ರೆ ಉಗ್ಗಂಡಂಗೆ ಆಗುತ್ತೆ. ನೋಡಿ, ಲೂಸ್ ಸ್ಟಿಚ್ ಹಾಕಿದ್ದೀನಿ. ನಾನು ಇದನ್ನು ಸ್ಟಿಚ್ಚನ್ನು ರಿಮೂವ್ ಮಾಡ್ತೀನಿ ಆಮೇಲೆ. ನೋಡಿ, ಎಲ್ಲ ಲೂಸ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ತೆಗೆದ್ಬಿಟ್ಟು ಎಮ್ಮಿಂಗ್ ಮಾಡಿ ತೆಗೆಯೋಣ. ನೋಡಿದ್ರಲ್ವ ಫ್ರೆಂಡ್ಸ್, ಒಂದು ಸಿಂಪಲ್ಲಾಗಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ. ಇದನ್ನು ನೀಟಾಗಿ ಕಟ್ ಮಾಡಿಬಿಡೋಣ. ಇಷ್ಟೊಂದೆಲ್ಲ ಬೇಡ, ಎಷ್ಟು ಬೇಕೋ ನಮಗೆ. ಇಲ್ಲಿ ನೋಡಿ, ಸ್ಟಿಚ್ ಬಂದಿಲ್ಲ. ಎಷ್ಟು ಬೇಕೋ ಅಷ್ಟೇ ಸಾಕು, ತುಂಬ ಎಲ್ಲ ಬೇಡ. ನೋಡಿ, ಈಗ ನೀಟಾಗಿಲ್ಲಿ ಅಟ್ಯಾಚ್ ಮಾಡಿದೆ. ಆಗಲೇ ಸ್ಟಿಚ್ ಬಂದಿರಲಿಲ್ಲ. ಈಗ ನಾವು ಇಲ್ಲಿಗೊಂದು ಬಟನ್ನನ್ನು ಇಡೋಣ. ನಾನಿಲ್ಲಿ ಗೋಲ್ಡ್ ಕಲರ್ ಬಟನ್ನೇ ಇಡ್ತೀನಿ ಫ್ರೆಂಡ್ಸ್, ಬೇರೆ ಯಾವುದು ಮ್ಯಾಚ್ ಆಗೋಲ್ಲ ಇದಕ್ಕೆ, ಹಂಗಾಗಿ ಗೋಲ್ಡ್ ಇಡೋಣ. ಮತ್ತು ನೋಡಿ, ಈ ಥರ ಡೋರಿ ಮಾಡಿದ್ದೀನಿ. ಇವಕ್ಕೂ ಕೂಡ ಥ್ರೆಡ್ ಪೈಪಿಂಗನ್ನು ಕೊಟ್ಟು ಡೋರಿಯನ್ನು ಮಾಡಿದ್ದೀನಿ. ನಾನು ಮೊನ್ನೆ ತೋರಿಸಿದ್ದೆ, ಹಂಗಾಗಿ ಡೋರಿಯನ್ನು ತೋರಿಸ್ಲಿಲ್ಲ. ಈ ಡಿಸೈನ್ಗೆ ಡೋರಿ ಹಾಕಲೇಬೇಕು ನೀವು. ನಾನೇನು ಡಿಸೈನ್ ತೋರಿಸ್ತೀನಿ ಅವಕ್ಕೆಲ್ಲನೂ ಕೂಡ ಡೋರಿಯನ್ನು ಹಾಕಿ. ಶೋಲ್ಡರ್ ಡ್ರಾಪ್ ಆಗುತ್ತಾ ಅಂದರೆ ಖಂಡಿತ ಇಲ್ಲ. ಏನು ಶೇಪ್ಗಳಿದ್ದಾವೆ ಅವು ಕರೆಕ್ಟಾಗಿ ಕೂರಬೇಕು ಅಂದರೆ ನೀವು ಹಾಕಲೇಬೇಕು, ಅವಾಗ ಚೆನ್ನಾಗಿ ಕೂರ್ತವೆ. ಮತ್ತು ನಾವು ಎರಡು ತಕ್ಕೆ ಈ ರೀತಿ ಲಾಕ್ ಮಾಡಬೇಕು ಡೋರಿಯನ್ನು, ಆಯಿತಾ? ಮತ್ತು ನಾಳೆ ಇದ್ರದ್ದು ಇದನ್ನು ಹಾಕ್ತೀನಿ, ಏನೋ ಸ್ಲೀವ್ ಡಿಸೈನ್ ಹಾಕ್ತೀನಿ. ಅಂದರೆ ಪಫ್ ಸ್ಲೀವ್ಸು ಅವರು ರಿಕ್ವೆಸ್ಟೆಡ್ ಆಗಿತ್ತು, ಪಫ್ ಸ್ಲೀವ್ಸ್ ಹೊಲಿರಿ ಅಂತ. ಆಲ್ರೆಡಿ ಒಂದು ಹೊಲ್ದಿದ್ದೀನಿ, ತೋರಿಸ್ತೀನಿ. ಅದೇ ಥರ ತೋರಿಸ್ತೀನಿ ನೋಡಿ. ತುಂಬಾ ಡೀಸೆಂಟಾಗಿರ್ತೈತೆ ಫ್ರೆಂಡ್ಸ್, ತುಂಬ ಹೆವಿ ಅನಿಸಲ್ಲ ಡಿಸೈನು. ಮತ್ತು ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡಿಲ್ಲ. ಮೇಯ್ನು ನಿಮ್ಮ ಕ್ಯಾನ್ವಾಸು ಯೂಸ್ ಮಾಡಬೇಕು ಅನ್ನೋ ಅಷ್ಟಿಲ್ಲ. ಮತ್ತು ಥ್ರೆಡ್ ಪೈಪಿಂಗ್ ತುಂಬಾ ಈಸಿ ಥ್ರೆಡ್ ಪೈಪಿಂಗ್ ಮಾಡೋದು. ನಿಂಗೆ ಥ್ರೆಡ್ ಪೈಪಿಂಗ್ ಬರಲಿಲ್ಲ ಅಂದರೆ ನಾರ್ಮಲ್ ಪೈಪಿಂಗೇ ಮಾಡಿ ಕೂಡಿಸ್ಕೊಂಡು ಕ್ಯಾನ್ವಾಸ್ ಯೂಸ್ ಮಾಡಿ. ನೀವು ಥ್ರೆಡ್ ಪೈಪಿಂಗ್ ಯೂಸ್ ಮಾಡಲಿಲ್ಲ ಅಂದರೆ ಕ್ಯಾನ್ವಾಸನ್ನು ಕಟ್ ಮಾಡಿ, ನನಗೇನು ಮೆಥಡನ್ನು ಯೂಸ್ ಮಾಡಿದ್ದೀನೋ ಸೇಮ್ ಮೆಥಡನ್ನು ಯೂಸ್ ಮಾಡಿ
ಕ್ಯಾನ್ವಾಸನ್ನು ಹಾಕಿ. ಆವಾಗ ನೀವು ನಾರ್ಮಲ್ ಪೈಪಿಂಗ್ ಆರಾಮಾಗಿ ಮಾಡ್ಬೋದು. ನಿಮ್ಗೆ ಅನಿಸ್ಬೋದು ಫ್ರೆಂಡ್ಸ್ ಇವೆಲ್ಲ ನಾರ್ಮಲ್ ಡಿಸೈನು ಅಂತ. ನಾರ್ಮಲ್ ಡಿಸೈನ್ ಇದೇ ಥರದ್ದು ಸಿಂಪಲ್ ಕಲಿಬೇಕು ನೀವು ಫಸ್ಟು, ಆಮೇಲೆ ಹೆಚ್ಚಿಗೆ ಕ್ಯಾಟ್ಲಾಗ್ ಡಿಸೈನ್ ಎಲ್ಲ ಕಲಿಬೋದು. ಇವೆಲ್ಲ ಏನಂದರೆ ರಿಕ್ವೆಸ್ಟೆಡ್ ಡಿಸೈನ್ ಆಗಿರುತ್ತೆ ಫ್ರೆಂಡ್ಸ್, ಅವರು ಕೇಳಿರ್ತಾರಲ್ವ. ಹಂಗಾಗಿ ಈಗ ಹಳ್ಳಿಗಳ ಕಡೆನೂ ಅಷ್ಟೇ ಇಷ್ಟ ಆದ್ರೆ ಹಾಕ್ಕೊತಾರೆ ಚೆನ್ನಾಗಿ. ಸಿಟಿಲೂ ಹಾಕ್ತಾರೆ, ಹಳ್ಳಿಲೂ ಹಾಕ್ತಾರೆ. ಹಂಗಾಗಿ ನೋಡಿ ನೀಟಾಗಿ ಈ ದಾರಗಳನ್ನೆಲ್ಲ ಕಟ್ ಮಾಡೋಣ. ಎಡ್ತಕ್ಕೆ ಲಾಕ್ ಹಾಕೋದನ್ನು ಮರಿಬೇಡಿ. ಬೇಕು ಅಂದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೇಸನ್ನು ಕೊಟ್ಕೊಳ್ಳಿ. ಇವರು ಲೇಸ್ ಇಷ್ಟಪಡಲ್ಲ ಫ್ರೆಂಡ್ಸ್. ನೋಡಿ ಬಟನ್ ಕೂಡ ಇಟ್ಟಿದ್ದೀನಿ ನಾನು ಸಿಂಪಲ್ಲಾಗಿ, ಇದನ್ನು ಕೂಡ ಹಾಕಿದ್ದೀನಿ. ನಾನು ಇದಕ್ಕೆ ತೆಗೆದುಕೊಳೋದು 400 ರುಪೀಸು. ತುಂಬ ಹೆವಿ, ನಾನು 400 450 ಅಷ್ಟೇ ತೊಗೊತೀನಿ ಫ್ರೆಂಡ್ಸ್. ತುಂಬ ಹೆಚ್ಚಿಗೆ ತೆಗೆದುಕೊಳಲ್ಲ, ಯಾಕಂದರೆ ನಾನು ಮಾಡೋದೆಲ್ಲ ಸಿಂಪಲ್ ಡಿಸೈನ್ ಇರುತ್ತೆ. ಹಂಗಾಗಿ ಸಿಂಪಲ್ಲಾಗಿ ತೊಗೊತೀನಿ. ನೋಡಿ ಡಿಫ್ರೆಂಟಾಗಿ ಡೋರಿ ಕೂಡ ಮಾಡಿಕೊಡಿ, ಇಷ್ಟಪಡ್ತಾರೆ. ಇದು ಸಣ್ಣದಾಗಿ ಮಾಡೋಕ್ಕೆ ನೋಡಿದೆ ಪಿಂಚ್ಕಂತು, ಹಂಗಾಗಿ ದಪ್ಪಗೆ ಮಾಡಿದ್ದೀನಿ. ಅಂದರೆ ಇದಾಯಿತು, ಪಿಂಚ್ಕೊಂಡಂಗಾಯಿತು. ನೋಡಿ ಫುಲ್ಲು ಫಿನಿಶಿಂಗ್ ಆದಮೇಲೆ ಈ ರೀತಿ ಫಿನಿಶಿಂಗ್ ನೋಡಿ ನಾನು ಯಾವ ರೀತಿ ಮಾಡಿದ್ದೀನೋ. ಇದಕ್ಕೆ ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡಿಲ್ಲ, ಹಂಗೂ ಕೂಡ ಎಲ್ಲೂ ಕೂಡ ಉಬ್ಗಂಡಂಗೆ ಅದೇನೂ ಆಗಿಲ್ಲ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗೈತೆ ನೋಡಿ ಡಿಸೈನ್. ಐರನ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಡಿಸೈನು. ಇದಕ್ಕೆ ನಾನು ಅವ್ರದ್ದೇ ರಿಕ್ವೆಸ್ಟೆಡ್ ಆಗಿತ್ತು ಈ ಥರ ಪಫ್ ಸ್ಲೀವ್ಸು. ನಾನು ಆಲ್ರೆಡಿ ಒಂದು ಹೊಲ್ಕೊಟ್ಟಿದ್ದೀನಿ ಫ್ರೆಂಡ್ಸ್, ಅದೇ ಥರ ಇನ್ನೊಂದು ಬೇಕಿತ್ತಂತೆ, ಅದಕ್ಕೆ ಹೊಲ್ಸ್ಕೊಂಡಿದ್ದಾರೆ, ಸೇಮ್ ಹೊಲ್ಸ್ಕೊಂಡಿದ್ದಾರೆ. ನೀವು ಬೇಕು ಅಂದರೆ ಇದನ್ನು ತೋರಿಸಿ ಅಂದರೆ ಇನ್ನೊಂದು ಸ್ಲೀವ್ಸ್ ಇದೆಯಲ್ಲ ತೋರಿಸ್ತೀನಿ. ನೀವು ನಾಳೆ ಹಾಕ್ತೀನಲ್ವ, ಅದರದ್ದು ನೋಡಿಬಿಟ್ಟು ಬೇಕು ಅಂದರೆ ಬೇಕಾದರೆ ಹೇಳಿ. ಇದ್ರದ್ದು ಇನ್ನೊಂದು ಸ್ಲೀವ್ಸ್ ನಾನು ಇನ್ನೂ ಹೊಲ್ದಿಲ್ಲ, ಹಂಗೆ ಇಟ್ಟಿದ್ದೀನಿ ನೋಡಿ. ಪೀಸ್ಗಳನ್ನು ಹಂಗೆ ಇಟ್ಟಿದ್ದೀನಿ ನೋಡಿ. ಈ ಥರ 2 ಪೀಸನ್ನು ಯೂಸ್ ಮಾಡಿ ಮಾಡೋದು. ನಾಳೆ ತೋರಿಸಿ ಅಂದರೆ ತೋರಿಸ್ತೀನಿ, ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ. ನಿಧಾನಕ್ಕೆ ಥ್ರೆಡ್ ಪೈಪಿಂಗ್ ಕೊಟ್ಟು ಮಾಡಿದಾಗ ಇವೆಲ್ಲ ಬೊಟಿಕ್ ಸ್ಟೈಲು ಫ್ರೆಂಡ್ಸ್. ಏನೋ ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡೋದು ತೋರಿಸ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್, ಸಿಂಪಲ್ಲಾಗಿರೋಂತಹ ಒಂದು ಬ್ಲೌಸ್ ಡಿಸೈನ. ಆದಷ್ಟು ನಾನೇನು ತೋರಿಸಿರ್ತೀನಿ ಅದನ್ನು ಟ್ರೈ ಮಾಡಿ, ಯಾಕಂದರೆ ಸಿಂಪಲ್ಲಾಗೂ ಇರುತ್ತೆ, ಈಸಿಯಾಗಿರುತ್ತೆ. ನೀವೇ ಚೇಂಜ್ ಮಾಡಿಬಿಟ್ಟು ಡಿಸೈನ್ ಮಾಡೋಕ್ಕೆ ಹೋಗಬೇಡಿ, ಅದು ಬೇರೆ ಥರನೇ ಆಗಿಬಿಡುತ್ತೆ. ನಿಮ್ಗೆ ಗೊತ್ತಿರಲ್ಲ ಯಾವ ರೀತಿ ಮಾಡಬೇಕದನ್ನು ಅಂತ. ಹಂಗಾಗಿ ಅಷ್ಟೇನೇನೂ ಇಲ್ಲ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ.